ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ, ಅವರು ಹೊರಡಿಸಿರುವಂತಹ ಹೊಸ ಸುತ್ತೋಲೆ, ಇದನ್ನೆಲ್ಲ ನೋಡಿದಾಗ ಒಂದು ಅಂಶ ಅಂತೂ ಬಹಳ ಸ್ಪಷ್ಟವಾಗುತ್ತೆ. ಯಾರು ಮುಸಲ್ಮಾನರು ಬಂದು ನಮಗೆ ಬುರ್ಕಾಕ್ಕೆ ಅವಕಾಶ ಕೊಡಿ ಅಂತ ಏನು ಕೇಳಕ್ಕೆ ಬಂದಿರಲಿಲ್ಲ. ಹಿಂದೆ ಉಡುಪಿ ಹತ್ರ ಒಂದು ಶಾಲೆ ಕಾಲೇಜಿನಲ್ಲಿ ನಡೆದಂಥ ಒಂದು ಘಟನೆಗೆ ಮಾತ್ರ ಸೀಮಿತವಾಗಿತ್ತು. ಆದರೂ ಸಮವಸ್ತ್ರ ಸಂಹಿತೆಯನ್ನು ಬದಿಗಿಟ್ಟು ಬುರ್ಕಾಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದನ್ನು ನೋಡಿದರೆ, ಮೊನ್ನೆ ತಮಿಳುನಾಡು ವಿಧಾನಸಭೆಯೊಳಗಡೆ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತೇಳಿ ಏನು ಹೊರಟ, ಅದನ್ನು ಹೇಳಿದಾತ ಅದನ್ನು ಒಂದು ರೀತಿಯಲ್ಲಿ ಕಾರ್ಯಗತ ಮಾಡಲಿಕ್ಕೆ ಹಿಂದೂಗಳನ್ನು ಉರ್ಸೋದಕ್ಕೋಸ್ಕರನೇ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದು ಅವರ ಹಿಡನ್ ಅಜೆಂಡಾ. ಮುಸಲ್ಮಾನರನ್ನು ಓಲೈಸೋದಕ್ಕೆ ಎಷ್ಟು ಮಾಡಿದರೋ ಗೊತ್ತಿಲ್ಲ, ಆದರೆ ಹಿಂದೂಗಳನ್ನು ಉರ್ಸ್ಬೇಕು, ಅದನ್ನು ನೋಡಿ ಮುಸಲ್ಮಾನರಲ್ಲಿ ಒಂದೊಂದು ಜನ ಖುಷಿ ಪಟ್ಕೊಂಡು ತಂಪರ ನಿಲ್ಲಬೇಕು ಅನ್ನೋ ಹಿಡನ್ ಅಜೆಂಡಾ ಸಿದ್ದರಾಮಯ್ಯನವರಲ್ಲಿ ಇರುವುದಂತೂ ಬಹಳ ಸ್ಪಷ್ಟವಾಗುತ್ತೆ. ಆದರೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಬುರ್ಕಾದ ಅಗತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ ಅವರಿಗೆ, ಅವರ ಸಂಪುಟದಲ್ಲಿರುವಂಥ ಸಚಿವರುಗಳಿಗೆ, ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಖಂಡಿತ ಬುರ್ಕಾದ ಅವಶ್ಯಕತೆ ಇದೆ. ಯಾಕಡೆ ಬುರ್ಕಾ ಹಾಕ್ಕೊಳ್ತಾರೆ? ಮುಖ ತೋರಿಸ್ಬಾರ್ದು ಅಂತಲ್ವಾ? 3 ವರ್ಷದಿಂದ 3 ಕಾಸಿನ ಕೆಲಸನೂ ಮಾಡದಲ್ಲೇ ಜನವಿರೋಧಿ ನೀತಿನ ಅಳವಡಿಸ್ಕೊಂಡು ರಾಜ್ಯದ ಸಾಲವನ್ನು 8.25 ಲಕ್ಷ ಕೋಟಿಗೆ ಏರಿಸಿ, ಈಗ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನು ತಂದಿಟ್ಟು ಯುವ ನಿಧಿ ಕೊಡ್ತೀನಿ ಅಂತೇಳಿ ಅದಕ್ಕೆ ಟೋಪಿ ಹಾಕಿ, ಒಂದೇ ಒಂದು ರಸ್ತೆನೂ ಕೂಡ ರಿಪೇರಿ ಮಾಡ್ದಲೆ ಎಲ್ಲ ಕಡೆ ಗುಂಡು ಬಿದ್ದು ಹೋಗಿದ್ದಾವೆ. ಇಡೀ ರಾಜ್ಯದ ಜನ ತೂಚಿ ಅಂತ ಉಗಿತಾ ಇದ್ದಾರೆ. ಅವರಿಗೆ ಮುಖ ತೋರ್ಸಕ್ಕೆಲ್ಲಾಗುತ್ತೆ? ಮುಸಲ್ಮಾನ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಬುರ್ಕಾ ಬೇಕಾ ಬೇಡವಾ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಬುರ್ಕಾ ಬೇಕೇ ಬೇಕು. ಯಾಕೆಂದರೆ ಮುಖ ತೋರ್ಸೋಕ್ಕೆ ಅವ್ರ ಕೈಲಿ ಮುಖನೇ ಇಲ್ಲ. 3 ವರ್ಷದಲ್ಲಿ 3 ಕಾಸಿನ ಕೆಲಸನೂ ಮಾಡಿಲ್ಲ ಅವರು. ಹಾಗಾಗಿ ಅವರಿಗೆ ಬುರ್ಕಾದ ಅಗತ್ಯ ಇದೆ. ಆದರೆ ಸಮವಸ್ತ್ರ ಸಂಹಿತೆಯನ್ನು ಬದಿಗಿಟ್ಟುಬಿಟ್ಟು ಏನು ಮುಸಲ್ಮಾನರು ಓಲೈಸೋದಕ್ಕೋಸ್ಕರವಾಗಿ ಬುರ್ಕಾ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ನಾನು ಈ ಸಮಾಜವಾದಿ ಧೋರಣೆಯಿಂದ ಬಂದಿರುವಂತಹ, ಚಿಂತನೆಯಿಂದ ಬಂದಿರುವಂತಹ ಸಿದ್ದರಾಮಯ್ಯನವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರೇ, ನಿಮಗೊಂದು ಸ್ವಲ್ಪನಾರು ಇತಿಹಾಸ ಜ್ಞಾನ ಅಥವಾ ಇತಿಹಾಸ ಜ್ಞಾನ ಇಲ್ಲದೇ ಇದ್ರೂ ಕೂಡ ಕನಿಷ್ಠ ಇತ್ತೀಚೆಗೆ ನಡೆದಂಥ ಘಟನೆಗಳು ಪ್ರಪಂಚದಲ್ಲಿ ಆಗು ಹೋಗುಗಳಾದರೂ ನಿಮಗೆ ಗೊತ್ತಿರಬೇಕಲ್ವ ಸರ್? ನಿಮಗೆ 2 ವಿಚಾರ ಕೇಳ್ತೀನಿ. ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ ಶಾಲೆಗಳಲ್ಲಿ ಸಮವಸ್ತ್ರ ಸಂಹಿತೆಯನ್ನು ಯಾಕೆ ಸರ್ ತಂದಿದ್ದಾರೆ? ಶಾಲೆಗೆ ಬರುವಂಥ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಆ ಜಾತಿ ಈ ಜಾತಿಯ ಮಕ್ಕಳು, ಆ ಧರ್ಮದ ಈ ಧರ್ಮದ ಮಕ್ಕಳು ಅನ್ನೋ ತಾರತಮ್ಯ ಇಲ್ದಲೆ ಎಲ್ಲರೂ ಕೂಡ ಒಂದು ಸಮಾನವಾದಂತಹ ವಾತಾವರಣದಲ್ಲಿ ಮನೋಭಾವನೆಯಿಂದ ವಿದ್ಯಾಭ್ಯಾಸವನ್ನು ಮಾಡಬೇಕು. ಅವನು ಮುಸ್ಲಿಮೋ, ಅವನು ಕ್ರಿಶ್ಚಿಯನೋ, ಅವನು ಹಿಂದೂನೋ, ಅವನು ಅವರೇ ಬಡವನೋ ಶ್ರೀಮಂತನೋ ಅನ್ನೋ ಭಾವನೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಮವಸ್ತ್ರವನ್ನು ತಂದಿರೋವಂಥದ್ದು. ಸರ್, ಅದರ ಮೂಲ ಆಶಯನೇ ಗೊತ್ತಿಲ್ಲದಲೆ, ಗೊತ್ತಿದ್ರೂ ಕೂಡ ಮೂಲ ಆಶಯಕ್ಕೆ ಕೊಡಲಿ ಪೆಟ್ಟು ಕೊಡೋ ರೀತಿಯಲ್ಲಿ ನೀವು ಬುರ್ಕ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಲ್ಲ ಸರ್. ನೀವು ಸಮಾಜನ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ? ಇನ್ನು ಆಯಿತು, ಮುಸಲ್ಮಾನ ಹೆಣ್ಮಕ್ಳಿಗೆ ಬುರ್ಕ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಕೇಸರಿ ಶಾಲಾಕಕ್ಕಿಂತ ನೀವು ಕೊಡಲ್ಲ ಬಿಡಿ. ಆದರೆ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವ್ರಿಗೂ ಮುಕ್ಕಾಲು ಪ್ಯಾಂಟು, ತಲೆ ಮೇಲೆ ಒಂದು ಟೋಪಿ, ಕುರ್ಚುಲ್ ಗಡ್ಡ ಬಿಟ್ಕೊಂಬರ್ಬೋದು ಅಂತ ಅದಕ್ಕೂ ಅವಕಾಶ ಕೊಟ್ಬಿಡಿ. ತಾಲಿಬಾನ್ ಸರ್ಕಾರನೇ ನೀವು ಮಾಡ್ತಾ ಇದ್ದಾರೆ ಅಲ್ಲಿ ಸ್ಪಷ್ಟವಾಗಿ ಹೋಗುತ್ತೆ. ನಾನು ಇನ್ನೂ ಒಂದು ಕೇಳಕ್ಕೆ ಬಯಸ್ತೀನಿ. ಇರಾನ್ನಲ್ಲಿ
ಇವತ್ತು ನಡೀತಾರ ಯುದ್ಧ, ಅಮೆರಿಕ ಮತ್ತು ಇಸ್ರೇಲು ಇವುಗಳ ಒಂದು ಸಂಘರ್ಷವನ್ನು ಬದಿಗಿಡಿ. ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಅಲ್ಲಿನ ಸ್ಟೂಡೆಂಟ್ಸು, ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಮಹಿಳೆಯರು ಯಾಕಾಗಿ ಬೀದಿಗಿಳಿದಿದ್ರು ಸರ್? ಕಳೆದ 10 ವರ್ಷಗಳಲ್ಲಿ 16 ಸರಿ ಬೀದಿಗಿಳಿದ್ರು. ಸಾರ್ವಜನಿಕವಾದಂಥ ಸ್ಥಳಗಳಲ್ಲಿ, ಸರ್ಕಲ್ಗಳಲ್ಲಿ ಬುರ್ಕಾವನ್ನು ಒಂದು ಕಡೆ ಹಾಕಿ ಬೆಂಕಿ ಕೊಟ್ಟರು. ಯಾಕೆ ಸರ್? ಅಲ್ಲಿ ಬುರ್ಕಾವನ್ನು ಹೇರಿದ್ರಿಂದಾಗಿಯೇ ಅಲ್ಲಿನ ಮಹಿಳೆಯರು, ಅಲ್ಲಿನ ವಿದ್ಯಾರ್ಥಿಗಳು ಅದರ ವಿರುದ್ಧ ಪ್ರತಿಭಟನೆ ರೂಪದಲ್ಲಿ ಬುರ್ಕಾವನ್ನು ಬೀದಿಗೆ ಹಾಕಿ ಬೆಂಕಿ ಕೊಟ್ಟಿದ್ರು ಸರ್. ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಜನ ಭುಗಿಲೆದ್ದಿದ್ದು, ಮಹಿಳೆಯರು ಬೀದಿಗಿಳಿದಿದ್ದು, ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದು ಬುರ್ಕಾವನ್ನು ಇಂಪೋಸ್ ಮಾಡಿದ್ರಿಂದಾಗಿ. ನೀವೇನು ಸರ್ ಆ ಖಮೇನಿ ಸತ್ತೋದ? ನೀವೇನು ಹೊಸ ಖಮೇನಿ, ಕರ್ನಾಟಕದ ಖಮೇನಿ ಆಗಿ ಕೊಟ್ಟಿದ್ದೀರ ನೀವು? ಇಲ್ಲಿ ಬುರ್ಕಾವನ್ನು ನೀವು ಶಾಲೆಯಲ್ಲಿ ಕಂಪಲ್ಸರಿ ಮಾಡ್ತಾಯಿದ್ದೀರಿ, ಹಾಕೊಂಡು ಹೋಗಿಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಅಂದ್ರೂ ಬರ್ತಾರೆ. ನೀವು ಕರ್ನಾಟಕದ ಖಮೇನಿ ಆಗಲಿಕ್ಕೆ ಹೊರಟಿದ್ದೀರ ಸರ್. ನಾನು ನಿಮ್ಮಿಂದ ಮಾತ್ರ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ಆ ಒಳ್ಳೆ ಆಡಳಿತ ಕೊಡೋದು ಬಿಟ್ಟು, ಅಭಿವೃದ್ಧಿ ಮಾಡೋದು ಬಿಟ್ಟು, ಬರೀ ಇಂತಹ ಚಿಲ್ಲರೆ ರಾಜಕಾರಣ, ಈ ಥರ ಹಿಡನ್ ಅಜೆಂಡಾ ಇಟ್ಕೊಂಡು ಹಿಂದೂಗಳನ್ನು ಉರ್ಸೋ ಕೆಲಸ ಬಿಟ್ಟರೆ ನೀವು ಇನ್ನೇನು ಮಾಡ್ತಾಯಿಲ್ಲ ಸರ್. ಆದರೆ ಜನ ನಿಮಗೆ ಓಟ್ ಹಾಕಿ ಗೆಲ್ಸ್ಬಿಟ್ಟಿದ್ದಾರೆ. ಇನ್ನು 2 ವರ್ಷ ಇರಬೇಕು, ನಿಮ್ಮನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆದರೆ ನಾನು ಕರ್ನಾಟಕದ ಮಹಾಜನತೆಯಲ್ಲಿ ಕೇಳೋದು ಇಷ್ಟೇ, ನೀವು ಒಕ್ಕಲಿಗರಾಗಿ, ಲಿಂಗಾಯತರಾಗಿ, ಬ್ರಾಹ್ಮಣರಾಗಿ, ಅದೇ SC ಆಗಿ, ST ಆಗಿ, ಕುರುಬರಾಗಿ, ಇದರಲ್ಲಿ ಬಣಜಿಗರಾಗಿ, ಅಲ್ಲೇ ವಿಶ್ವಕರ್ಮರಾಗಿ ಇನ್ನೂ ಈ ಸಾಯೋದನ್ನು ಬಿಡಿ. ಹಿಂದೂಗಳಾಗಿ ಒಗ್ಗಟ್ಟಾಗಿರಿ. ಇಲ್ಲ ಅಂತಂದರೆ ಅಲ್ಲಿ ಏನು ಉದಯನಿಧಿ ಸ್ಟಾಲಿನು ಅವ್ರ ಅಪ್ಪ ಸ್ಟಾಲಿನ್ ಹೇಳ್ತಾನೆ, ಅದನ್ನು ಸಿದ್ದರಾಮಯ್ಯನವರು ಇಲ್ಲಿ ವಾಸ್ತವದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಮ ಹತ್ರ ಒಗ್ಗಟ್ಟಿಲ್ಲ, ಜಾತಿಯಾಗಿ ನೀವು ಒಡೆದು ಹೋಗಿದ್ದೀರಿ ಅನ್ನೋ ಕಾರಣಕ್ಕೆ ನಮ್ಮ ಭಾವನೆಗಳಿಗೆ ಹರ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ಅವ್ರು ಕೊಡ್ತಾರ ಲಾಜಿಕ್ ಏನು ನೋಡಿ, ನೀವು ಶಿವದಾರವನ್ನು ಹಾಕ್ಕೊಳ್ಬೋದು, ಜನಿವಾರನ ಹಾಕ್ಬೋದು. ಏನು ಜನಿವಾರನ ಶರ್ಟ್ ಮೇಲೆ ಹಾಕೋತಾರಾ? ಶಿವದಾರನ ಶರ್ಟ್ ಮೇಲೆ ಹಾಕ್ತಾರಾ? ಅಂಗಿ ಒಳಗಡೆ ಹಾಕ್ಕೊಳ್ತಾರೆ. ಅದು ನಮ್ಮ ನಂಬಿಕೆಯ ಪ್ರತೀಕ. ನಾವು ಹೊರಗಡೆ ಹೋಗಿ ನಾವು ತಲೆ ಮೇಲೆ ಟೋಪಿ ಹಾಕೊಂಡ್ಬಿಟ್ಟು, ನಾವು ಕುರ್ಚಿಲ್ ಗಡ್ಡ ಬಿಟ್ಕೊಂಡು, ಬುರ್ಕ ಹಾಕ್ಕೊಂಡು ನಾವು ನಮ್ಮ ಧರ್ಮವನ್ನು ಅಡ್ವರ್ಟೈಸ್ ಮಾಡ್ತಾಯಿಲ್ಲ ನಾವು. ಅದು ಒಳಗಡೆ ಇರೋದು ನಮ್ಮ ನಂಬಿಕೆಯ ಪ್ರತೀಕವಾಗಿರುತ್ತದೆ. ಶಿವದಾರ ಇರ್ಬೋದು, ಜನಿವಾರ ಇರ್ಬೋದು, ಅದು ಅಂಗಿ ಒಳಗಡೆ ಇರ್ತದೆ, ಅಂಗಿ ಮೇಲೆ ಹಾಕೊಂಡು ಹೋಗಲ್ಲ ಸರ್. ಅದಕ್ಕೆ ನೀವೇನು ಅವಕಾಶ ಮಾಡಿಕೊಡೋಕ್ಕೆ? ನೀವು ಯಾವ ದೊಣ್ಣೆ ನಾಯಕ? ಅದೇನೋ ಏನೋಪ್ಪ ಅವ್ರಿಗೂ ಅವಕಾಶ ಮಾಡಿಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಿ. ಎಕ್ಸಾಮಿನೇಷನಲ್ಲಿ ಹೋದರೆ ಮೊನ್ನೆ ಅಷ್ಟೇ ಜನಿವಾರ ತೆಗೆಸಿದ್ರಿ. ಇದೇನರ್ಥ? ಏನು ತೋರಿಸುತ್ತೆ ಇದು? ಹಿಂದೂಗಳನ್ನು ಸತತವಾಗಿ ಅವರ ಭಾವನೆಗಳಿಗೆ ಹರ್ಟ್ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಈ ಹಿಂದನೂ ಕೂಡ ಮುಸಲ್ಮಾನರು ಯಾರೂ ಕೇಳಲಿಲ್ಲ. ಯಾಕಂದರೆ ಮುಸಲ್ಮಾನರಿಗೆ ಅವರಿಗೆ ಕುರಾನಲ್ಲಿ ಏನು ಹೇಳಿದೆ, ಅವ್ರ ಧರ್ಮ ಏನು ಹೇಳುತ್ತೆ, ಹದೀಸ್ ಏನು ಹೇಳುತ್ತೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿಯೇ ಅವರು ಯಾರ್ದು ಜಯಂತಿ ಮಾಡಲ್ಲ. ಅವರು ಜಯಂತಿ ನಿಷಿದ್ಧವಾಗಿದೆ, ಅಲ್ಲನ್ನು ಬಿಟ್ಟರೆ ಯಾರು ಪೂಜೆಗೆ ಭಾಜನರಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದರೂ ಕೂಡ ಹಿಂದೂಗಳಿಗೆ ಉರ್ಸೋದಕ್ಕೆ, ನಮ್ಮ ಕೊಡವರನ್ನು ಹತ್ಯೆ ಮಾಡಿದಂಥ, ಹಿಂದೂಗಳ ಮೇಲೆ ದಾಳಿ ಮಾಡಿದಂಥ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋಕ್ಕೆ ಹೋಗಿದ್ರಿ. ಇವಾಗ ಮತ್ತೆ ಅದೇ ಚಾಳಿನ ನೀವು ಮುಂದುವರಿಸಿದಿರಿ. ನಿಮ್ಮನ್ನು 2 ವರ್ಷ ಸರ್, 2 ವರ್ಷದ ನಂತರ ಈ ಕರ್ನಾಟಕ ಜನ ನೀವೊಂಥರ ಪೀಡೆ ತೊಲಗೋಯ್ತು ಅನ್ನೋ ರೀತಿಯಲ್ಲಿ ಮರೆತುಬಿಟ್ಟು ತರ್ಪಣ ಕೊಟ್ಬಿಡ್ತಾರೆ ಸರ್, ನಿಮಗೂ ನಿಮ್ಮ ಸರ್ಕಾರಕ್ಕೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.